ಗೊತ್ತಾಗ್ತಾನೆ ಇಲ್ಲ ನನಗೆ. ಅಯ್ಯೋ ಹೇಳ್ತಾ ಇದಾರೆ. ಆಗಲ್ಲ. ಆಲ್ ರೈಟ್ ಮುಂದಕ್ಕೆ ಹೋಗೋಣ. ಈ ಕೇಡ ತಿಂತೀಯ ಸ್ವಲ್ಪ ಬಾಡ. ಏನದು ಹೇಳು. ನೀನೇನ್ ಬಾಡ ಏನ್ ದಿನ ತಂದ್ ಕೊಡ ನಂಗೆ ಹೇಳ್ತಾನೆ. ಒಂದ್ ದಿನನೂ ಬಾಡ್ಕೊಡ. ಡೈಲಿ ಕೊಟ್ರು ತಿಂತೀಯ. ಅಲ್ಲ 100% 365 ಡೇಸ್ ಇದ್ದೆ. ಇವಾಗ ಗುರುವಾರ ಒಂದಿನ ಬಿಟ್ಬಿಟ್ಟಿದೀನಿ. ಯಾವತ್ತಿದ್ರು ತಂದ್ಕೊಡಿ. ಯಾವತ್ತಿದ್ರು ತಿನ್ನದೆ. ನಾನು ತಿನ್ಬೇಕಲ್ವಾ? 3 ಟೈಮು ತಿನ್ನದೆ. 3 ಟೈಮು ತಿನ್ನಲ್ಲ. ಮತ್ತೆ ಯಾವಾಗಾದ್ರೂ 1 ಟೈಮ್ ಕೇಳ್ತಾ ಇರೋದು ನಾನ್ ವೆಜ್ ನ ದಿನ ತಿಂತೀಯ ಅಂತ. ದಿನ ಅಂದ್ರೆ 3 ಟೈಮ್ ತಿನ್ನಕ್ಕಾಗಲ್ಲ ಮೇಡಮ್. ಮತ್ತೆ ಜಿಡ್ ಆಯ್ತದೆ. ಮತ್ತೆ ತಿಂತೀನಿ. ತಿಂತೀಯಾ? ಶನಿವಾರ ತಿಂತೀನಿ. ಎಲ್ಲಾ ದಿನ ತಿಂತಾರ ಅವ್ರು, ಗುರುವಾರ ಬಿಟ್ಟು ತಾನೆ. ಸೋಮವಾರ ತಿನ್ನಲ್ಲ, ಮಂಗಳವಾರ ತಿನ್ನಲ್ಲ, ಗುರುವಾರ ತಿನ್ನಲ್ಲ. ಇನ್ಯಾಕೆ 2 ದಿನ ತಿನ್ಬೇಡ ಬಿಟ್ಬಿಡ. ಸರಿ ಆಯ್ತು ಮೇಡಮ್. ಹೇಳಿ ಸರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಏನ್ ಮಾತಾಡೋಣ ಅಂತ ನೀವೇನಾದ್ರು ಹೇಳಿ ಸರ್, ಅದನ್ನೇ ಮಾತಾಡೋಣ. ನಿಮಗೆ ಇವಾಗ ಒಪ್ಸ್ಬಿಟ್ಟಿದೀನಿ ನಾನು. ಈ ಸಭೆನ ನಿಮ್ಗೆ ಒಪ್ಸಿದೀನಿ. ನಿಜವಾಗ್ಲೂ ಕಂಗ್ರಾಚುಲೇಷನ್ಸ್ ಚಾರ್ಲಿ ಕುಮಾರ್ ಅವರೇ. ಎಲ್ಲ ನಿಮ್ಗೆ ವಯಸ್ಸವ್ರೆ, ಬೇಗ ಮಾಡ್ಕೊಳ್ಳಿ. ಅಲ್ಲ ಮೇಡಮ್ ಅವ್ರು ಅಪ್ರೋಚ್ ಮಾಡತ್ತಾರ ನೋಡಿ. ಇರಮ್ಮ, ನಿಮಗೊಂದು ಹುಡುಗಿ ನೋಡೋ ಶಾಸ್ತ್ರ ಇದೆ ಆಮೇಲೆ, ಅದಕ್ಕೆ ನೀವು ರೆಡಿ ಆಗ್ತಾ ಇರಿ. ಓಕೆನಾ? ಫುಲ್ ಎಲ್ಲ ರೆಡಿ ಆಗಿ ಮೇಡಮ್. ಬೇಡ. ಅಲ್ಲ ನಾನ್ ವೆಜ್ ಆದ್ಮೇಲೆ ಸೋಂಪು ಹಾಕ್ತಾರಲ್ಲ, ನಾನ್ ವೆಜ್ ಸೋಂಪು ತಗೊಂಬರ್ಲ ಅಂದೆ. ವಾವ್, ಚೆನ್ನಾಗಿತ್ತು ಜೋಕು. ಹೇಳಿ ಏನ್ ಕೇಳ್ಬೇಕು ಹೇಳಿ. ಏನ್ ಕೇಳ್ಬೇಕು? ಕ್ಯಾರೆಕ್ಟರ್ ಬಗ್ಗೆ ಅಂತ ಹೇಳೋಣ. ಶಾರ್ಟ್ ಮೂವಿ ಕಲಾವಿದ್ರು ಮಾತ್ರ ಮುಂದಕ್ಕೆ ಹೋದ್ರೆ ಯಾವ್ದು ಆಗಲ್ಲ. ಡೈರೆಕ್ಟರ್, ರೈಟಿಂಗ್, ಮ್ಯೂಸಿಕ್, ಕ್ಯಾಮ್ರಾ ವರ್ಕ್, ಫೀಲ್ಡ್ ಏನು ಅದೆಲ್ಲ ಲೊಕೇಶನ್ ಅದಕ್ಕೆಲ್ಲ ಡೈರೆಕ್ಟರ್ ನೋಡ್ಕೊಂತಾರೆ. ಡೈರೆಕ್ಟರ್ ಕೈಲಿ ಅದಿರೋದು. ಮುಂದೆ ಬಾ, ಮುಂದೇನ್ ಬರ್ಲಿ, ಡಿಸೈಡ್ ಮಾಡಿದ್ಮೇಲೆ ತಾನೇ ಇದೆಲ್ಲ. ಈಗ ಇಲ್ಲಿ ಚಾನಲ್ ಏನ್ ಕರ್ಕೊಂಡ್ ಬಂದಿದ್ರ, ನಾವು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡ್ತಾರೆ ಅಲ್ವಾ? ಕ್ಯಾರೆಕ್ಟರ್ ಗಳು ಮಾಡ್ತಾರೆ ಅಂತ. ಕನ್ನಡಿಗರ ಆ ಕ್ಯಾರೆಕ್ಟರ್ ನಾನು ಏನ್ ಹೇಳ್ತಿದ್ದೇನೆ, ಕ್ಯಾರೆಕ್ಟರ್ ಇಂದ ಒಂದರಿಂದ ಏನ್ ಯೂಸ್ ಇಲ್ಲ ಡೈರೆಕ್ಟರ್. ಹೌದಾ ಸರ್? ಕರೆಕ್ಟ್. ಅಂದ್ರೆ ಅಷ್ಟೆಲ್ಲ ಇದ್ದು ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಎಲ್ಲ ಅದ್ರ ಜೊತೆಗೆ ಹೇಳ್ತಾ ಇರೋದು. ಕ್ಯಾರೆಕ್ಟರ್ ಜೊತೆಗೆ ನಾನು ಹೇಳ್ತಾರಲ್ವಾ ಮೇಡಮ್? ಇದು ಹೇಳಿ ಮೇಡಮ್. ವಿವಾದದ ತರ ವಿವಾದ ತರ ಏನಿಲ್ಲ. ಕೇಳ್ತಿರೋದು, ನಾವ್ ಹೇಳ್ತಿರೋದು. ಓಕೆ, ಇವಾಗ ಡೈರೆಕ್ಟರ್ ಕೇಳೋಣ, ಇದು ಹೆಂಗ್ ಉಟ್ಕೊಂತು ಅಂತ. ಸರ್ ಹೇಳಿ ಸರ್, ನೀವು ಸೊಸೆ ತಂದ ಆಫರ್ ಹೇಗ್ ಉಟ್ಕೊಂತು, ಅದು ಇವ್ರು ಇಷ್ಟು ಜನನ ಒಟ್ಟಿಗೆ ಹೇಗ್ ಸೇರ್ಸಿದ್ರಿ ಅಂತ. ಇದ್ರಲ್ಲಿ ಏನಂದ್ರೆ ಡೈರೆಕ್ಟರ್ ಗೆ ನಿಜವಾಗ್ಲೂ ಆಕ್ಸೆಪ್ಟ್ ಮಾಡ್ಬೇಕು. ಯಾಕಂತ ಕೇಳ್ರಿ, ಒಂದು ಡೈರೆಕ್ಟರ್ ಆದವರು ಇಂತ ಕ್ಯಾರೆಕ್ಟರ್ ಅಂದ್ಬಿಟ್ಟು ಈ ಕ್ಯಾರೆಕ್ಟರ್ ಅಂದ್ಬಿಟ್ಟು ಬರೀತಾರೆ. ಅದಕ್ ಬರೀ ನಾವೊಂದು ನೆಪ ಅಷ್ಟೇ. ಯಾಕಂದ್ರೆ ಇವಾಗ ನಮ್ಮ ನೋಡ್ರಿ, ಈ ಕ್ಯಾರೆಕ್ಟರ್ಗೂ ಅಷ್ಟೇ, ನಮ್ಮ ಕ್ಯಾರೆಕ್ಟರ್ ನ ಬರ್ದಿ ಈ ತರ ಆಕ್ಟ್ ಮಾಡಿಸ್ಬೋದು, ಇವರಿಂದ ತಗ್ಸ್ಬೋದು ಅನ್ನೋದೊಂದು ಡೈರೆಕ್ಟರ್ ಕೈಲಿ ಇರುತ್ತೆ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆದವರು ಒಂದು ಹೀರೋಗಾಗ್ಲಿ, ಹೀರೋಯಿನ್ಗಾಗ್ಲಿ, ಒಬ್ಬ ಕಾಮಿಡಿಯನ್ ಎಲ್ಲಾರ್ಗು ಅವ್ರ ಜೀವನ ತರ ಕೊಡೋದು. ಆ ತರ ನಮ್ಮ ಅಮಿತ್ ಸರ್ ನಮ್ಗೆ ಕೊಟ್ಟವ್ರೆ. ಈ ವಿಕಾಸ್ ಸರ್ ಈ ಶಾರ್ಟ್ ಮೂವಿಯಲ್ಲಿ ಸೊಸೆ ತಂದ ಆಫರ್ ಅಲ್ಲಿ ಈ ತರ ನಮ್ಮನ್ನ ಒಳ್ಳೆ ಫಿಗರ್ ಮದ್ವೆ ಮಾಡಿಸ್ ಕಳ್ಸವ್ರೆ. ಅವಾಗ್ಲೇ ಇನ್ನು ಪ್ರಪೋಸ್ ಮಾಡಕ್ ಹೋಗಿ ನೋಡಿ ಅಪ್ಪ ಬೇಡಪ್ಪ ಅಂತ. ಇವಾಗ ಪ್ರಪೋಸ್ ಮಾಡಿ ಬಿದ್ಮೇಲೆ ಬಿದ್ದಿಲ್ಲ ಅಂದ್ಮೇಲೆ ಒಳ್ಳೆ ಹುಡುಗಿನ ಕರ್ಕೊಂಡ್ಬಂದು ತೋರಿಸ್ಬಿಟ್ಟು, ನೋಡಮ್ಮ ನಿನ್ಕಿಂತ ಡಬಲ್ ತ್ರಿಬಲ್ ಸಿಕ್ಕರ್ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾರೆ. ಚೆನ್ನಾಗಿಲ್ಲ ನಮ್ ನವೀನ್ ಚೆನ್ನಾಗಿ. ಯಾಕೆಂದ್ರೆ ಅವ್ರು ಮೋಸ ಮಾಡಕ್ ಇಷ್ಟ ಇಲ್ಲ ಅವ್ರಿಗೆ. ಸರ್ ನೀವೇನ್ ಸರ್ ಆಟೋಮೆಟಿಕಲಿ ಖುಷಿ ಆಗ್ಬಿಟ್ರಿ? ಅಲ್ಲ ಗೊತ್ತಲ್ಲ, ಆಗ್ಲಿಲ್ಲ ಅಂತ ಏನೇನೋ ದಾನ ಮಾಡಿದೀವಿ ನಿನಗೆ, ನಾನು ಇದನ್ನೇ ತರ ಕೊಡ್ತೀನಿ. ಅಣ್ಣವ್ರದೊಂದು ಡೈಲಾಗ್ ಇದೆಯಲ್ಲ, ಬೇಕು ನಿನ್ ಋಣ ಬೇಕು. ಮದ್ವೆ ಆಯ್ತು, ಇವಾಗ ರಿಟರ್ನ್ ನಿನಗೆ ಕೊಟ್ರು. ನೀವೆಲ್ರೂ ಮಾತಾಡ್ತಿದಾರ, ಇವ್ರೇನು ಮಾತಾಡ್ತಿಲ್ಲ. ಪಾಪ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮಾತಾಡಿ ಕೇಳಿ ಹೆಂಗ ಈಗ ಏನಾದ್ರು ನೀವು ಪರ್ಫಾರ್ಮೆನ್ಸ್ ಮಾಡ್ಬೇಕು ಇವಾಗ. ಏನ್ ಮ್ಯಾಮ್? ಏನ್ ಬೇಕಾದ್ರೂ ಮಾಡ್ತಾನೆ. ಮೇಡಮ್ ರಿಯಲ್ ಕ್ಯಾರೆಕ್ಟರ್ ಅದು ಬಂದಿದೆ ನೋಡಿ ಅವ್ರ ಇದ್ದು. ಅದೇನ್ ಸರ್ ನಿಮ್ಗೆ ಅನಿಸ್ತಿದೆ? ಅಲ್ಲ ಅವ್ರು ಪಕ್ಕ ಕುತ್ಕೊಂಡು ಏನು ಮಾಡ್ಲಿಲ್ಲ ಅಂದ್ರೆ ನೀನ್ ಅದೇ ಅಂತ ಗೊತ್ತಾಯ್ತು, ಅದಕ್ಕೆ ಕಂಟಿನ್ಯೂ ಮಾಡು. ಈಗ ನಗ್ಸ್ಬೇಕು ನೀವು ನಮ್ಮನ್ನೆಲ್ಲ. ಇವ್ರೇ ದೊಡ್ಡ, ಇವ್ರ ಮುಂದೆ ಹೆಂಗ್ ಮ್ಯಾಮ್? ಅಲ್ಲ ಇವ್ರೇ ದೊಡ್ಡ ಕೂಲಿ ಸ್ಟಾಪ್ ಕೊಟ್ಟಲ್ಲ, ಮುಂದೆ ಕಂಟಿನ್ಯೂ ಮಾಡು. ಗ್ಯಾಪ್ ಅಲ್ಲಿ ಇವ್ರೇ ದೊಡ್ಡ, ಅಲ್ಲಿಗೆ ಸ್ಟಾಪ್ ಆಗ್ಬೇಡ, ಕಂಟಿನ್ಯೂ ಪ್ರೊನೌನ್ಸಿಯೇಷನ್ ಕಂಟಿನ್ಯೂ ಮಾಡು.
ದೊಡ್ಡ ತುಕಾಲಿ ನನ್ ಮಕ್ಳು ಒಂದ ಇಲ್ಲ ಇವ್ರ ಮುಂದೆ ನೋ ಕಮೆಂಟ್ಸ್ ತುಂಬಾ ಒಳ್ಳೆಯವರು ಒಂದ ಹೇಳು ಅಲ್ವಾ ಕರೆಕ್ಟ್. ಕಂಟಿನ್ಯೂ ಮಾಡ್ತಾರೆ ಲಘು ಹಾರ್ಟ್ ಅಟ್ಯಾಕ್ ಅಲ್ವಾ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಒಂದ್ ನಿಮಿಷ ಮಾತಾಡಿದ್ರು ನಿಮ್ character ನಾನ್ ನಟಿಸಿರೋ ಪಾತ್ರ ಕೇಳಿದ್ರೆ ಕ್ಯಾರೆಕ್ಟರ್ ಮಾರ್ಕೆಟ್ ಹುಟ್ಟಿದ ಹೇಳು ಸೊಸೆ ತಂದು ಆಫರ್ ಮಾಡೋದ್ಕಿಂತ ಮುಂಚೆ ನಾವು ತುಂಬಾ ಮಾಡಿದ್ವಿ ಮುಂಚೆ ಫಸ್ಟ್. ಸೊ ಬಟ್ ಕಾಮಿಡಿ ವರ್ಕ್ ಆಗುತ್ತೆ ಅಂತ ನಮಗೆ ಗೊತ್ತಾಯ್ತು. ಆ ಟೈಮಲ್ಲಿ ವಿಕಾಸ್ ಅವರು ಬರೆದ್ರು. ಸೊ ಆ ಟೈಮಲ್ಲಿ ನಂದು ಈ ಕ್ಯಾರೆಕ್ಟರ್ ಇರ್ಲಿಲ್ಲ, ನನ್ಗೆ ಬರೀ ಇವ್ರದ್ದು ಮಾತ್ರ ಇತ್ತು. ಆ ಟೈಮಲ್ಲಿ ನಾನ್ ಮಾಡೇ ಮಾಡ್ತೀನಿ ಅಂತ ಅವ್ರಿಗೆ ಫೋರ್ಸ್ ಮಾಡಿದ್ದು. ನಾನ್ ಮಾಡ್ಲೇಬೇಕು ಇದ್ರಲ್ಲಿ, ಮಗ ನಿಂಗಿಲ್ಲ ಇದ್ರಲ್ಲಿ ಅಂತ. ಇಲ್ಲ ನಾನ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಇವಾಗ ಯಾವ್ದ್ ಮಾಡ್ತೀಯ ನೀನೇ ಹೇಳು ಅಂತ ಹೇಳಿದ್ರು. ಅವಾಗ ಅಲ್ಲಿ ಒಂದ್ ಸ್ವಲ್ಪ ಜನ ಇದ್ವಲ್ಲ, ನಾವು ಡಿಸ್ಕಷನ್ ಮಾಡಿದಾಗ ಅಲ್ಲಿ ಚಿಕ್ಕಪ್ಪ ಒಬ್ರೇ ಬರ್ತಾರಲ್ಲ, ಸೊ ಅವ್ರ ಜೊತೆ ಒಬ್ಬ ಹುಡುಗ ಬಂದ್ರೆ ಚೆನ್ನಾಗಿ, ಮದ್ವೆ ಮನೆಗೆ ಹೋಗ್ತೀವಿ ಅಂದ್ರೆ ಫ್ರೆಂಡ್ ಕೊಡಕ್ಕೆ ಒಬ್ರ ಜೊತೆ ಇನ್ನೊಬ್ರು ಹೋಗೇ ಹೋಗ್ತಾರೆ. ಅದೇ ತರ ಆ ಐಡಿಯಾ ಮಾಡ್ಕೊಂಡು ಅಲ್ಲಿ ಬಿಲ್ಡ್ ಮಾಡಿದ್ರು ಕ್ಯಾರೆಕ್ಟರ್ನ. ಸೊ ಅಲ್ಲಿ ಬಿಲ್ಡ್ ಮಾಡ್ತಾ ಡೈಲಾಗ್ಸ್ ನನಗೆ ಕಾಮಿಡಿ ವೇಲೆ ತಗೊಂಡೋದ್ರು. ಯಾಕಂದ್ರೆ ಸಿದ್ದಣ್ಣ ದೊಡ್ಡ ಕಾಮಿಡಿಯನ್. ಸಿದ್ದಣ್ಣ ಕಾಮಿಡಿಯನ್. ಸಿದ್ದಣ್ಣ ದೊಡ್ಡ ಮುಂದೆ ಕೇಳ ದೊಡ್ಡ ಕಾಮಿಡಿಯನ್. ಅವ್ರ ಜೊತೆ ಅಟ್ ಲೀಸ್ಟ್ ಒಂದ್ 5% ಮಾಡ್ಬೇಕು ಅಂತ ಆಲ್ಮೋಸ್ಟ್ ಡೈಲಿ ರಿಹರ್ಸಲ್ ಮಾಡಿಸಿ ಒಂದ್ 5% ಮಾಡಿದೀವಿ ಮ್ಯಾಮ್ ಅವ್ರ ಜೊತೆ. 5% ಮಾಡಿದಾರ ಅವರು? ಇಲ್ಲ 5% ಅಲ್ಲ, ಒಳ್ಳೆ ಹುಡುಗನೇ ಆಕ್ಟಿಂಗ್ ಅಲ್ಲಿ. ಬಟ್ ಏನಂದ್ರೆ ಒಬ್ಬ ಆರ್ಟಿಸ್ಟ್ ಗೆ ಮೊದಲನೇ ಬೇಕಾಗಿರೋದು ಏನಂದ್ರೆ ಇಂಟ್ರೆಸ್ಟ್. ನಾನು ಅದನ್ನ ಕ್ಯಾರೆಕ್ಟರ್ ಮಾಡ್ತೀನ ಇಲ್ವೋ ಅನ್ನೋದು ಫರ್ದರ್ ಆಗಿರುತ್ತೆ. ಬಟ್ ಈ ಹುಡುಗ ನನ್ನ ಲೆಕ್ಕಾಚಾರದಲ್ಲಿ ವಿಕಾಸ್ ನಾಗರಾಜ್ ಅವರು ಸ್ಕ್ರಿಪ್ಟ್ ಹೇಳಿದಾಗ ನಾನು ನವೀನ್ ಕೂಡ ನಾನು ಸಜೆಸ್ಟ್ ಮಾಡಿದ್ದು, ಹಿಂಗಿದೆ ಕಣೋ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾಡೋಣ, ಚೆನ್ನಾಗಿದೆ ಸ್ಕ್ರಿಪ್ಟ್ ಅಂತ. ಬಟ್ ನಾವು ಇವರು ತೋರಿಸ್ತಿತ್ತು ಅಂದ್ರೆ ಇಂಟ್ರೆಸ್ಟಿಂಗ್ ತೋರಿಸ್ತಿದ್ರ, ಅದ್ರಲ್ಲಿ ನನ್ಗೆ ತುಂಬಾ ಖುಷಿ ಆಯ್ತಾಯ್ತು. ಹಿಂಗ್ ಮಾಡು ಅಂತ ಹೇಳ್ಕೊಂಡ್ ಮಾಡ್ತೇವೆ. ಚೆನ್ನಾಗ್ ಮಾಡಿದಾನೆ, ಅದ್ಭುತ ನಟ ಅವನು ಕೂಡ. ನಾನು ಸಿದ್ದಣ್ಣ ದೊಡ್ಡ ಹೇಳೋದನ್ನ ಒಂಚೂರು ಮುಂದಕ್ಕೆ ಸಾಲ್ಟ್ ಆಗಿ ಒಂಚೂರು ದೊಡ್ಡ ಬೀನಾ ಸೀನಾ ಅಂತ ಬೇಕಾಗುತ್ತೆ. ಅಂಡ್ ಅವರು ತುಂಬಾ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಲಾಸ್ಟ್ ಸೀನ್ ಬರುತ್ತಲ್ಲ, ಅದೇ ಸತ್ತೋದ್ರು ಅಂತ ಹೇಳ್ಕೊಡೋದು. ಸೊ ನಾನ್ ಬೇರೆ ತರ ಮಾಡ್ತಿದ್ದೆ, ಆ ತರ ಮಾಡ್ಬೇಡ ಕಣೋ, ಅದು ಅಳ್ತಾನೆ ಮಾಡು ಅಂತೆಲ್ಲ ಹೇಳ್ಕೊಟ್ಟಿದ್ದು ಅವ್ರೆ. ತುಂಬಾ ಹೇಳ್ಕೊಟ್ಟಿದ್ದೀರಾ ಅವರಿಗೆ? ಆಮೇಲೆ ತುಂಬಾ ಅಂದ್ರೆ ಮೇಡಮ್ ಇವಾಗ ನಾನ್ ಹೇಳೋದು, ಇವಾಗ ಸೀನ್ ನೋಡುವಾಗ ಇವಾಗ ಯಾರು ಅನ್ನಲ್ಲ. ಒಂದು ಪ್ರೆಸೆನ್ಸ್ ಏನಾಗುತ್ತೆ ಅಂದ್ರೆ, ನಾವು ಕ್ಯಾರೆಕ್ಟರ್ ಕೋಆರ್ಟಿಸ್ಟ್ ಮಾಡ್ತಿರ್ತೀವಿ, ಇಬ್ರು ಕ್ಯಾರೆಕ್ಟರ್ ಇರುತ್ತೆ ಅನ್ಕೊಳ್ಳಿ. ಒಬ್ಬ ಆಕ್ಟ್ ಮಾಡಿ ಒಬ್ಬ ಆಕ್ಟ್ ಮಾಡ್ಲಿಲ್ಲ ಅಂದ್ರೆ ಆ ಸೀನೇ ಫುಲ್ ವೇಸ್ಟ್ ಆಗಿರುತ್ತೆ ಅಲ್ವಾ. ಅವ್ರುನು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದು ಕ್ಯಾರೆಕ್ಟರ್ ಚೆನ್ನಾಗಿ ಮಾಡ್ದಾಗ ಏನಾಗುತ್ತೆ, ಚೆನ್ನಾಗ್ ಮಾಡಿದ್ರು. ಅದಕ್ಕೆ ಹೊಡೆದಿ ಬಡ್ದಿ ಇದ್ ಮಾಡ್ಬಿಡೋದು. ಹೊಡೆದವ್ರೆ ಅಂದ್ರೆ ಎಲ್ಲಿ ಹೊಡೆದ್ರು ಅಂತ ಕೇಳಿ, ಆಮೇಲೆ ಎಲ್ಲಿ ಹೊಡೆದ್ರು ಅಂತ ಕ್ವಶನ್ ಕೇಳಿ, ಆಮೇಲೆ ಜನ ತಪ್ಪು ತಿಳ್ಕೊತಾರೆ. ಇವಾಗ ಈಗ ಏನಂದ್ರೆ, ಹಿಂದೆ ಹೆಂಗಾರಿರ್ಲಿ ಮುಂದೆ ಚೆನ್ನಾಗಿರ್ಲಿ ಅಂತ ಒಂದ್ಸಲಿ ಹೇಳ್ದೆ, ಅದೇ ಟ್ರೋಲ್ ಆಗ್ಬಿಟ್ಟಿತ್ತು. ಹಂಗೆ ಇವ್ನಿಗೆ ಎಲ್ಲಿ ಹೊಡೆದೆ ಅಂತ ಒಂಚೂರು ಹೇಳಪ್ಪ, ಬಾಯ್ ಬೆನ್ನಿಗ ಬೆಂತಟ್ಬಿಟ್ಟು ಹೇಳಿದ್ರು. ಹಂಗಾದಾಗ ಚೆನ್ನಾಗಿರುತ್ತೆ ಪ್ರೆಸೆನ್ಸ್. ಅವರು ಕೂಡ ವಿಕಾಸ್ ಅವರು ನನಗೆ ಇಲ್ಲ ಸಿದ್ದಣ್ಣ ನೀವ್ ಹೇಳ್ಕೊಡಿಬೇಕಲ್ಲ, ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ನಿರ್ದೇಶಕರು ಅವ್ರು ಹೇಳುವಾಗ ನಾವೇನು ಹೇಳಲ್ಲ, ಅವ್ರು ನಮ್ಮ ಜೊತೆಗ್ ಬಂದಾಗ ಹಿಂಗ್ ಮಾಡಿ ಹಿಂಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದಷ್ಟೇ. ಅದನ್ನ ಹೇಳಿದ್ರು ನಾನ್ ಮಾಡದೇ ಮಾಡ್ತೀನಿ ಅಂದ್ರೆ ಆಯ್ತು ನಿನ್ ಇಷ್ಟ ಅಂತ ಹೇಳ್ತೀನಿ. ಹೇಳಿದಾರಾ? ಆತರ ಯಾರು ಹೇಳಿಲ್ಲ. ಎಷ್ಟ್ ಜನ ಕೇಳ್ಕೊಟ್ಟಿದ್ದೀರಾ ಇಲ್ಲಿವರೆಗೂ? ಮೇಡಮ್ ಪ್ರತಿಯೊಬ್ರು ನಾನ್ ಫಸ್ಟ್ ನನ್ ಸ್ಕ್ರೀನ್ ಫಸ್ಟ್ ನಾನ್ ಶಾರ್ಟ್ ಫಿಲ್ಮ್ ಮಾಡಿದೀನಿ, ಸಿನಿಮಾ ಮಾಡಿದೀನಿ ಅಂತ ಯಾವ್ದಕ್ಕೂ ಹೇಳಲ್ಲ. ಯಾವ ಶಾರ್ಟ್ ಫಿಲ್ಮ್ ಫಸ್ಟ್ ಇವತ್ತು ನಾನ್ ಶೂಟ್ ಹೋಗ್ತಿದ್ದೀನಿ ಅಂದ್ರೆ ನನ್ ಫಸ್ಟ್ ಶಾರ್ಟ್ ಫಿಲ್ಮ್ ಬೆಸ್ಟ್ ಆಗಿ ಆಗ್ಬೇಕು ಅಷ್ಟೇ. ಅದ್ ಬಿಟ್ಟು ನಾನು ಮಾಡಿದೀನಿ ಬಿಡಮ್ಮ ನಂಗೆ ಗೊತ್ತು ಆತರ ಏನಿಲ್ಲ. ಬಟ್ ನಾವ್ ಕಲಿಕೆ ತುಂಬಾ ಇದೆ. ನಮ್ಮ ರಾಜ್ಕುಮಾರ್ ಸರ್ ಹೇಳ್ದಂಗೆ ಅವ್ರು 200 ಸಿನಿಮಾ ಮಾಡಿದ್ರು ಕೂಡ ನಾನು ಇನ್ನೂ ಕಲಿಯೋದು ತುಂಬಾ ಇದೆ ಅಂತಾನೆ ಹೇಳ್ಕೊಂಡಿದ್ದೆ. ಅಂತ ದೊಡ್ಡ ಮೇರು ನಟರೇ ಹಂಗ ಹೇಳಿದಾರೆ ಅಂದಾಗ ನಮ್ಮಂತ ಚಿಕ್ಕ ಪುಟ್ಟ ಕಲಾವಿದ್ರು ಇದು ಹೇಳಿದ್ರೆ ತಪ್ಪೇ ಇಲ್ಲ. ಬಟ್ ಏನಂದ್ರೆ ಸ್ಕ್ರೀನ್ ಶೇರ್ ಮಾಡುವಾಗ ಜೊತೆಲಿ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ಆ ಸೀನ್ ವೇಸ್ಟ್. ಅವಾಗ ಅದು ಅರ್ಥನೇ ಇಲ್ಲ. ನಾನೇನೋ ರಿಯಾಕ್ಷನ್ ಕೊಟ್ರೆ ಅವನೇನೋ ಕೊಟ್ರೆ ಅದೇನೋ ಆಗಲ್ಲ. ಅದಕ್ಕೆ ಸಿಂಕ್ ಆಗ್ಬೇಕು. ಅದು ನೋಡೋರ್ಗು ತುಂಬಾ ಖುಷಿ ಆಗ್ಬೇಕಂದ್ರೆ ಇಬ್ರು ಆಕ್ಟ್ ಮಾಡ್ದಾಗ ಮಾತ್ರ ಚೆನ್ನಾಗಿರುತ್ತೆ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ಹೇಳು, ಮುಂದೆ ಏನು ಮಾಡಿಲ್ಲ ತಾನೆ? ಅಷ್ಟೇನಾ? ಮುಗೀತು ಮಾತು. ಇನ್ನು ನಾನ್ ಮತ್ತೆ ಕೇಳ್ಬೇಕು ಮತ್ತೇನಾದ್ರು ಮಾತಾಡಿ ಅಂತ. ಇಲ್ಲ ನಂಗೆ ಚೆನ್ನಾಗಿ ಹೇಳಿದ್ರು ಅವ್ರು ಅವಾಗ್ಲೇ. ನಿನ್ನೆ ಏನೋ ಪರಿಸ್ಥಿತಿ ಆಗಿತ್ತು ಅಂತ ಅದೊಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್. ಏನ್ ಪರಿಸ್ಥಿತಿ ಆಗಿತ್ತು ಸರ್? ಕುತ್ಕೊಂಡ್ರಿ ಮೂಗೇನೋ ಬಂತು
ನೀವೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಅವ್ರಿಗಿಂತ. ಇಲ್ಲ, ಅದು ನಮ್ actually ಚಿಕ್ಕಪ್ಪ ಅವ್ರು ಅಲ್ವಾ ಹೇಳಿದ್ರು. ಅವ್ರಿಗೆಲ್ಲ ಗೊತ್ತಿರುತ್ತೆ. ಇಲ್ಲ ನಾನು ಎಕ್ಸ್ಪೀರಿಯನ್ಸ್ ಇದು ಮ್ಯಾಟ್ರ್ ಅಂದ್ರೆ ಹೇಳಿ ಇವಾಗ. ದುಡ್ಡು ತಂದಿರೋದಿಲ್ಲ ಅಂತ ತೋರ್ಸ್ಬಿಡ್ತಾರ ಚಡಿ ತಪ್ಪಲ್ಲಿ ಅದ್ರಲ್ಲಿ ತೆಗಿ ಅಂತ. ಏನ್ ಮಾಡ್ತಾರೆ ಈ Dialogues ಕೂಡ ದುಶ್ಮನ್ ತುಂಬಾ ಕಿದಾರೆ ಅಂದ್ರಂತೆ. ಬಗಲ್ ಮೇ ಹೈ. ಬಗಲ್ ಮೇ ಅಂದ್ರಂತಲ್ಲ, ಹಂಗೆ ಅವನು. ಇಲ್ಲ ಮ್ಯಾಮ್ ಇದ್ರಲ್ಲಿ ಮಾಡಿರೋ ಡೈಲಾಗ್ಸ್ ತುಂಬಾ ಎಲ್ಲಾ ಕಡೆನೂ ತುಂಬಾ ಸೂಕ್ತವಾಗುತ್ತೆ. ಸೂಕ್ತವಾಗುತ್ತೆ. ಯಾಕಂದ್ರೆ ನಾನು ಇವಾಗ RMC ವರ್ಕ್ ಮಾಡ್ತೀವಿ ನೈಟ್. ಹ್ಮ್. ಸೊ ಪಾರ್ಟ್ Night? ನೈಟ್ ಶಿಫ್ಟ್ ನೈಟ್ ಶಿಫ್ಟ್ ನೈಟ್ ಪಾರ್ಟ್ ಟೈಮ್ ಆಗಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದೀನಿ ನಾನು. ಹ್ಮ್. ಅಲ್ಲೂ ಅಷ್ಟೇ ಒಂದ್ ಡೈಲಾಗ್ ಇದೆಯಲ್ಲ, ಚಡ್ಡಿ ಜೋಬಿಂದ ದುಡ್ಡು ತೆಗ್ದಾಕು. ಹಾ. ಸೊ ಅಲ್ಲಿ ಎಲ್ಲ ತಗೊಳಕ್ ಬರ್ತಾರೆ, ಅವ್ರು ದುಡ್ಡು ಹಾ. ಕೊಡಲ್ಲ. ಹ್ಮ್. ಆ ಟೈಮಲ್ಲಿ ಈ ಡೈಲಾಗ್ ಅಲ್ಲಿ ಅಪ್ಲೈ ಮಾಡ್ತಾರೆ. ಮಗ ನೀನ್ ಹೇಳಿದಲ್ಲ ಡೈಲಾಗ್ ಅದನ್ನ ರಿಯಲ್ ಆಗಿ ಹೇಳ್ತಾ ಇದೀನಿ ನೋಡು ಅಂತ. ಹ್ಮ್. ಯೋ ಚಡ್ಡಿ ಜೋಬಿಂದ ದುಡ್ಡು ತೆಗ್ದಾಕಯ್ಯ ಅಂತ. ಸೊ ಆ ತರ ಆಮೇಲೆ ಎಲ್ಲಾ ಕಡೆನೂ ತುಂಬಾ ಫೇಮಸ್ ಆಗ್ತಿದೆ ಡೈಲಾಗ್. ಇನ್ಯಾವ್ಯಾವ ಡೈಲಾಗ್ ಫೇಮಸ್ ಆಗ್ತಿದೆ? ಅದೇ ಕುಸುಮ ನಿಮ್ಮ ಅಪ್ಪನ ಹೆಸರು ಚಿಕ್ಕಪ್ಪ ಬಂದ ಕಾಫಿ ತಗೋಬಾ ಅಂತ ಇರಲಿಲ್ಲ, ಅದು ನಮ್ಮ ಅಪ್ಪನ ಒಂದ್ಸಲ ಮನೇಲಿ ರೇಗಿಸ್ತಾ ಇರ್ತಾರೆ. ಹ್ಮ್. ಆಮೇಲೆ ಎಷ್ಟೊಂದು ಡೈಲಾಗ್ಗಳು ತುಂಬಾ ಫೇಮಸ್ ಆಗಿದೆ ಮ್ಯಾಮ್. ತುಂಬಾ ಖುಷಿ ಆಯ್ತು ಮ್ಯಾಮ್ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ. ಅಷ್ಟ್ ಹೇಳಕ್ ಅಷ್ಟೇನಾ? ಇಷ್ಟಪಡ್ತೀರಾ? ಅಲ್ಲ ನಾನು ಹಾ. ಆಕ್ಚುಲಿ ನೈಟ್ ವರ್ಕ್ ಮಾಡ್ತಿದ್ದೀನಿ ಅಂದಲ್ಲ, ಏನ್ ಕೆಲ್ಸ ಅಂತ ಎಕ್ಸ್ಪ್ಲೇನ್ ಮಾಡಪ್ಪ ಅಂದೆ. ಅಕೌಂಟೆಂಟ್ ಅಂತ ಅಲ್ಲ ಅಕ್ಕ ಹೇಳಿದ್ಯಾ, ಹೇಳಿಲ್ಲ ಅಂದ್ರೆ ಅವರು ಮೆಸೇಜ್ ಅಲ್ಲಿ ಮಾಡಿರೋ ಮೇಡಮ್ ಅವ್ನ್ಗೆ ಏನೋ ಕೆಲಸ ಮಾಡ್ತೀನಿ ಅಂತ. ಯಾವ ಯಾವ ಕೆಲಸ ಮಾಡ್ತೀರಿ? ಯಾಕೆಂದ್ರೆ ಬರೀ ಲಾರಿ ಲೋಡುಗಳೆಲ್ಲ ಬರ್ತಾ ಇರ್ತವೆ RMC ಹೇಳಿ, ಅದಕ್ಕೆ ಒಂದು ಎಕ್ಸ್ಪ್ಲೇನ್ ಕೊಟ್ಟಲ್ಲ ಬಿಡಿ ಸಾಕು. ಅದಕ್ಕೆ ಫಸ್ಟ್ ಹೇಳ್ಬಿಟ್ಟೆ. ಓಕೆ, ಮುಂದೆ ಬನ್ನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.